ವೀಕ್ಷಕರೇ, ಒಂದು ಗ್ಯಾಸ್ ಸಿಲಿಂಡರ್ ನ ಬೆಲೆ ನಿಮಗೆ ಎಷ್ಟು ರೂಪಾಯಿಗೆ ಸಿಗ್ತಾ ಇದೆ? ನಿಮ್ಮ ಉತ್ತರ 700 ರೂಪಾಯಿಂದ 950 ರೂಪಾಯಿ ಆಗಿರುತ್ತೆ. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೇಟ್ ಇರುತ್ತೆ. ನಿಮ್ಮೂರಲ್ಲಿ ಎಷ್ಟು ರೇಟ್ ಇದೆ ಅಂತ ತಪ್ಪದೆ ಕಮೆಂಟ್ ಮಾಡಿ. ಇದರಿಂದ ಎಲ್ರಿಗೂ ಗೊತ್ತಾಗುತ್ತೆ ನಮ್ಮೂರಿಗಿಂತ ಗ್ಯಾಸ್ ಸಿಲಿಂಡರ್ ಬೆಲೆ ಬೇರೆ ಊರಲ್ಲಿ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆ ಅಂತ. ಆದ್ರೆ ನೀವು ಈ ಚಿಕ್ಕ ಕೆಲಸ ಮಾಡಿಲ್ಲ ಅಂದ್ರೆ ಜನವರಿ 2024ರಿಂದ ನೀವು ಒಂದು ಗ್ಯಾಸ್ ಸಿಲಿಂಡರ್ಗೆ 1400 ರೂಪಾಯಿ ಕೊಡಬೇಕಾಗುತ್ತೆ. ಸುಮ್ಮನೆ ರಿಸ್ಕ್ ಮಾಡ್ಕೊಳ್ಳೋ ಬದಲು ಇವತ್ತೇ ಹೋಗಿ ಈ ಕೆಲಸ ಮಾಡಿ. ಒಂದು ವೇಳೆ ಈ ವರ್ಷ ಮುಗಿಯೋದ್ರೊಳಗೆ ನೀವು ಈ ಕೆಲಸ ಮಾಡಿದ್ರೆ ಒಂದು ಗ್ಯಾಸ್ ಸಿಲಿಂಡರ್ಗೆ ನೀವು ಕೇವಲ 500 ರೂಪಾಯಿಂದ 600 ರೂಪಾಯಿ ನೀಡಿದ ಹಾಗಾಗುತ್ತೆ. ಯಾಕಂದ್ರೆ ನಿಮಗೆ ಸರ್ಕಾರದಿಂದ ಸಬ್ಸಿಡಿ ಹಣ ನಿಮ್ಮ ಅಕೌಂಟಿಗೆ ಬಂದಿರುತ್ತೆ. ಇದೇ ರೀತಿಯ ಸರಿಯಾದ ಮಾಹಿತಿಯ ವಿಡಿಯೋಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಮ್ಮ ಕನ್ನಡ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇವಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲ, ಈ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಲ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಬೇಕು. ಇದರಿಂದ ನಮ್ಮ ಎಲ್ಲಾ ವಿಡಿಯೋಗಳು ನಿಮಗೆ ಮೊದಲು ಸಿಗುತ್ತೆ, ಯಾವುದೇ ವಿಡಿಯೋ ಮಿಸ್ ಆಗಲ್ಲ. ನಿಮ್ಮ ಮನೆಯ ಗ್ಯಾಸ್ ಸಿಲಿಂಡರ್ ಬುಕ್ ಅನ್ನ ಓಪನ್ ಮಾಡಿ, ಅದರಲ್ಲಿ ಯಾರ ಹೆಸರಿದೆಯೋ ಅದನ್ನ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದು ಗ್ಯಾಸ್ ಬುಕ್ ನಲ್ಲಿ ಗಂಡನ ಹೆಸರಲ್ಲಿ ಇರುತ್ತೆ, ಇನ್ನು ಕೆಲವರದ್ದು ಹೆಂಡತಿಯ ಹೆಸರಲ್ಲಿ ಇರುತ್ತೆ. ಈಗ ನೀವು ಮಾಡಬೇಕಾಗಿರುವ ಕೆಲಸ ಏನು ಅಂದ್ರೆ, ಗ್ಯಾಸ್ ಬುಕ್ ಯಾರ ಹೆಸರಲ್ಲಿ ಇರುತ್ತೋ ಅವರ ಆಧಾರ್ ಕಾರ್ಡ್ ಪ್ಲಸ್ ರೇಷನ್ ಕಾರ್ಡ್ ಪ್ಲಸ್ ಗ್ಯಾಸ್ ಬುಕ್, ಈ 3 ದಾಖಲೆಯನ್ನ ತೆಗೆದುಕೊಂಡು ನಿಮ್ಮ ಗ್ಯಾಸ್ ಏಜೆನ್ಸಿಯ ಬಳಿ ಹೋಗ್ಬೇಕು. ಏಜೆನ್ಸಿಯ ಬಳಿ ಯಾರು ಹೋಗ್ಬೇಕು ಅಂದ್ರೆ ಗ್ಯಾಸ್ ಬುಕ್ ಯಾರ ಹೆಸರಲ್ಲಿರುತ್ತೋ ಅವರೇ ಹೋಗ್ಬೇಕು. ಕೆಲವರದ್ದು ಹೆಂಡತಿಯ ಹೆಸರಲ್ಲಿರುತ್ತೆ ಗ್ಯಾಸ್ ಬುಕ್, ಆದ್ರೆ ಗಂಡ ಹೋಗ್ಬಹುದಾ ಅಂತ ಕೇಳಬಹುದು. ಆದ್ರೆ ಆ ರೀತಿ ಆಗಲ್ಲ. ಗ್ಯಾಸ್ ಬುಕ್ ನಲ್ಲಿ ಯಾರ ಹೆಸರು ಇರುತ್ತೋ ಅವರೇ ಹೋಗ್ಬೇಕು. ಕಾರಣ ಏನು ಅಂದ್ರೆ ಅಲ್ಲಿ ಗ್ಯಾಸ್ ಯಾರ ಹೆಸರಲ್ಲಿ ಇರುತ್ತೋ ಅವರ ಬಯೋಮೆಟ್ರಿಕ್ KYC ಅಂದ್ರೆ ಕೈ ಬೆರಳ ಅಚ್ಚನ್ನ ತೆಗೆದುಕೊಳ್ತಾರೆ. ಹಾಗಾಗಿ ಅವರೇ ಹೋಗ್ಬೇಕು. ಇದೇ ಡಿಸೆಂಬರ್ 31ರೊಳಗೆ ನೀವು ಈ KYC ಮಾಡಿಸಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಈಗ ಬಂದಾಗಿರುವ ಸಬ್ಸಿಡಿ ಹಣ ಸಿಗುತ್ತೆ. ಜನವರಿ ನಂತರ ನಿಮಗೆ ಒಂದು ಗ್ಯಾಸ್ ಸಿಲಿಂಡರ್ 500ರಿಂದ 600 ರೂಪಾಯಿ ಒಳಗೆ ಸಿಕ್ಕಿದ ಹಾಗಾಗುತ್ತೆ. ಯಾರು ಈ KYC ಮಾಡುವುದಿಲ್ಲವೋ ಅಂತವರ ಗ್ಯಾಸ್ ಸಿಲಿಂಡರ್ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಆಗಿ ಕನ್ವರ್ಟ್ ಆಗುತ್ತೆ. ಆಗ ನೀವು 1400 ರೂಪಾಯಿ ನೀಡಬೇಕಾಗುತ್ತೆ. ಹಾಗಾಗಿ ಎಲ್ಲರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ, ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.